ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮಂಗಳ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾನಗಲ್ ತಾಲೂಕಿನಲ್ಲಿ ಇರತಕ್ಕಂತಹ ಬರೀ 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಶ್ರೀ ಭೂತೇಶ್ವರ ದೇವಸ್ಥಾನವನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೇವೆ. ಅಲ್ಲಿರ್ತಕ್ಕಂತಹ ನಿಗೂಢವಾಗಿರ್ತಕ್ಕಂತಹ ವಿಶೇಷತೆ ಮತ್ತು ವೈಶಿಷ್ಟ್ಯತೆಯನ್ನ ಅಲ್ಲಿನ ವಿಡಿಯೋ ಮುಖಾಂತರ ಎಲ್ಲವನ್ನ ವಿಶ್ಲೇಷಣೆ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೇವೆ ಮತ್ತು ಜನರ ಅಭಿಪ್ರಾಯಗಳನ್ನ ಸಹಿತ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ತಿಳಿಸಿಕೊಡ್ತೀನಿ. ಹಾಗೂ ಯಾರಾದ್ರೂ ಈ ವಿಡಿಯೋವನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಭೂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿರ್ತಕ್ಕಂತಹ ಟ್ರಸ್ಟ್ ಕಮಿಟಿ ಆಗಿರ್ತಕ್ಕಂಥವ್ರಿಗೆ ಇಲ್ಲಿನ ವೈಶಿಷ್ಟ್ಯತೆ ಮತ್ತು ಇಲ್ಲಿರ್ತಕ್ಕಂತಹ ವಿಭಿನ್ನವಾಗಿರ್ತಕ್ಕಂತಹ ಜನರ ಕಷ್ಟಗಳನ್ನ ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಂಡು ಅವರವಂತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಂತ ಇರ್ತಕ್ಕಂಥನ ಈಗಿನ ಕಮಿಟಿಯ ಅಧ್ಯಕ್ಷರು ಈ ಮಾಹಿತಿಯನ್ನ ಪ್ರತಿಯೊಂದನ್ನ ಇವರು ಇಲ್ಲಿರ್ತಕ್ಕಂಥ ದೇವಸ್ಥಾನದ ಮಾಹಿತಿಯನ್ನ ಒಂದೊಂದು ಎಳೆಯಾಗಿ ಕೊಡ್ತಾ ಹೋಗ್ತಾರೆ. ನೀವೆಲ್ಲರೂ ಈ ಮಾತನ್ನ ಕೇಳ್ತಾ ಹೋಗಿ ಅಂತ ಬರುವಂತ ಭಕ್ತರು ಯಾವುದೇ ಜಾತಿಗೆ ಸೀಮಿತವಲ್ಲ. ಮುಸ್ಲಿಂ ಸಮಾಜ ಮೊದಲುಕೊಂಡು ಎಲ್ಲ ಸಮಾಜದವರು ಸುಮಾರು 5 ರಾಜ್ಯದಿಂದ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳದಿಂದ ಈ ದೇವಸ್ಥಾನಕ್ಕೆ ಸದ್ಭಕ್ತರು ಬರ್ತಾ ಇರ್ತಾರೆ. ಪ್ರತಿ ಅಮಾಸಿಗೆ ಹುಣ್ಣಿಮೆ ಇಲ್ಲಿ ಯಾವುದೇ ರೀತಿಯ ಬಲಿಹರಣ ಇರೋದಿಲ್ಲ. ಪ್ರತಿ ಅಮಾಸಿಗೆ ಹುಣ್ಣಿಮೆಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಭಕ್ತರಿಗೆ. ಅಂದ್ರೆ ಇಲ್ಲಿ ಯಾವುದೇ ಬಲಿಹರಣ ಇರೋದಿಲ್ಲ. ಅವತ್ತೇ ಭಕ್ತರಿಗೆ ಇಲ್ಲಿ ವೆಜಿಟೇರಿಯನ್ ಪ್ರಸಾದದ ವ್ಯವಸ್ಥೆ ಇರ್ತದೆ. ಮತ್ತೆ ಇಲ್ಲಿ ಯಾವ ರೀತಿ ಭಕ್ತರು ನಡ್ಕೊಳ್ತಾರ ಅಂದ್ರೆ, ಎಲ್ಲರೂ ಬಂದು ತಮ್ಮ ಏನು ಬೇಡಿ ಸಹಿತ ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಂಡು ಅದು ಚಾವಿಗಳನ್ನ ಹಾಕಿಕೊಂಡು ಹೋಗ್ತಾರೆ ನೋಡಿ. ಇದೇ ರೀತಿಯಾಗಿ ಚಾವಿಯನ್ನ ಹಾಕ್ತಾರೆ. ಅವರ ಸಮಸ್ಯೆಗಳು ಬಗೆಹರಿದ ಮೇಲೆ ಇದೇ ರೀತಿಯಾಗಿ ಚಾವಿಗಳನ್ನ ತೆಗೆದು ಹೋಗ್ತಾರೆ ನೋಡಿ. ಇದೇ ರೀತಿಯಾಗಿ ಚಾವಿಯನ್ನ ಹಾಕಿದ್ದಾರೆ ನೋಡಿ. ಎಷ್ಟು ವರ್ಷ ಆಯ್ತಮ್ಮ ನೀವು ಹಾಕಿದ ಚಾವಿ? 6 ತಿಂಗಳು ಆಗುತ್ತ. ಗಣಪತಿ ಹಬ್ಬದಾಗ ಬಂದಿದೆ ಬೇಟ, ನನಗೆ ಕಷ್ಟಕ್ಕೆ ಪರಿಹಾರ ಆಗಲಿ ಅಂತ ಹಾಕೋಗಿದ್ದೆ ಬೇಟ. ಈಗ ಚಾವಿ ತೆಗೆದು ಕೋಳಿ ಅಂದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆಯಾ? ಮಾಡ್ಯಾಳಮ್ಮ. ಉಳಿಸ್ಯಾರ ಅಂತೇಳಿ ಎಲ್ಲ ಕಷ್ಟಗಳ ಪರಿಹಾರ ಆಗಿದೆ. ಈ ತಾಯಿ ತಂದೆ ನನಗೆ ಉಳಿಸ್ಯಾರ ಅಂತೇಳಿ ನಾನು ಇನ್ನು ಗಿರಿಗೆ ಬಂದೇನಿ. ಅದ್ಭುತವಾದ ಮಾತಂದ್ರೆ ಇವನ್ನ ಕಷ್ಟದಲ್ಲಿ ಎಲ್ಲರೂ ಸಹಿತ ಪರಿಹಾರ ಮಾಡಿದ್ದಾರೆ. ಅಂದ್ರೆ ಈ ಚಾವಿ ತೆಗೆಯುವ ಮೂಲಕ ಏನಾಗ್ತದೆ, ಅವ್ರ ಕಷ್ಟಗಳ ಪರಿಹಾರ ಆಗಿದೆ. ಅದಕ್ಕಾಗಿ ಅವ್ರ ಚಾವಿಯನ್ನ ತೆಗಿತಾ ಇದ್ದಾರೆ. ಅಮ್ಮ ನಿಮ್ಗೆ ಒಳ್ಳೇದಾಗಿದೆಯಾ? ಒಳ್ಳೇದಾಗಿತಿ ಅಂತೇಳಿ ನೋಡಿ ಹಾಕತೇನೆ ಬೇಟ. ಅಮ್ಮ ನಾನು ಅಮ್ಮನ ಕೂಡ ಅದು ಸಹಿತ ಇವರು ಇದೇ ರೀತಿಯಾಗಿ ಚಾವಿಯನ್ನ ತೆಗಿತಾರೆ ನೋಡಿ. ಓಕೆ, ಮತ್ತೆ ಇಲ್ಲಿ ಯಾವ ರೀತಿ ಭಕ್ತರು ನಡ್ಕೊಳ್ತಾರ ಅಂದ್ರೆ, ಎಲ್ಲರೂ ಬಂದು ತಮ್ಮ ಏನು ಬೇಡಿಕೆ ಇರ್ತೈತಿ ಅದನ್ನ ಈಡೇರಿಸ್ಕೊಳ್ಳೋ ಸಲುವಾಗಿ ಇಲ್ಲಿ ಬಂದು ಹಣ್ಣುಕಾಯಿ ಮಾಡಿಸಿ ದೇವರಲ್ಲಿ ಬೇಡ್ಕೊಂಡು ಇಲ್ಲಿ ಚಾವಿ ಹಾಕೋ ಪದ್ಧತಿ ಇದೆ ಸರ್. ಅದು ಹಿಂದಿನ ವರ್ಷದಿಂದ ನಡೆಸಿಕೊಂಡು ಭಕ್ತರ ಆಸೆಗಳನ್ನ ಯಾವ ರೀತಿಯಾಗಿ ಕೋಳಿ ಕುರಿಗಳನ್ನ ಕೊಡುವುದರ ಮೂಲಕವಾಗಿ ಅವ್ರ ಆಸೆಗಳನ್ನ ಯಾವ ರೀತಿಯಾಗಿ ಈಡೇರಿಸಿಕೊಳ್ಳತಕ್ಕಂಥದ್ದು ಇಲ್ಲಿ ನೋಡಿ. ಅವ್ರ ಇರ್ತಕ್ಕಂತಹ ಯಾವ ರೀತಿಗೆ ಆಸೆಗಳು ಈಡೇರೋದು ಅಂತಕ್ಕಂಥದ್ದನ್ನ ಸಹಿತ ಈ ಕೋಳಿ ಮುಖಾಂತರವಾಗಿ ಬಲಿಗಳನ್ನ ಕೊಡ್ತಾ ಸಹಿತ ಇವರೆಲ್ಲರ ಆಸೆಗಳನ್ನ ಎಲ್ಲವನ್ನು ಈಡೇರಿಸಿಕೊಳ್ತಾರೆ ಅನ್ನತಕ್ಕಂಥದ್ದು ವಿಡಿಯೋ ಮುಖಾಂತರವಾಗಿ ಎಲ್ಲರೂ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಎಲ್ಲವನ್ನು ವಿಡಿಯೋ ಮುಖಾಂತರವಾಗಿ ಇಲ್ಲಿದೆಯಲ್ಲ, ಇದೊಂದು ಪ್ರತಿಯೊಂದು ಸಹಿತ ಅವರ ಭಕ್ತರ ಆಸೆಗಳಾಗಿರ್ತಕ್ಕಂಥದ್ದು ಎಲ್ಲವೂ ಸಹಿತ ಇದೇ ರೀತಿಯಾಗಿ ನೋಡಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ.
ಇಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿರತಕ್ಕಂತಹ ಭಕ್ತರು ಸಹಿತ ಇಲ್ಲಿನ ಯಾವ ರೀತಿಯಾಗಿ ಆಸೆ ಆಕಾಂಕ್ಷೆಗಳನ್ನ ಯಾವ ರೀತಿಯಾಗಿ ಈಡೇರಿಸ್ಕೊಳ್ತಾ ಇರತಕ್ಕಂಥದ್ದನ್ನ ಮಾತನ್ನ ಸಹಿತ ಇಲ್ಲಿ ಭಕ್ತರು ಹೇಳ್ತಾ ಇದ್ರೆ ಎಲ್ಲರೂ ಗಮನ ಇಟ್ಟು ಕೇಳಿ. ಸರ್ ಸರ್ ತಮ್ಮ ಹೆಸರು ಸರ್? ನಾಗಪ್ಪ ಸರ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ನಡ್ಕೊಂತ ಇದ್ರಿ ಸರ್? 2 ವರ್ಷ. ನಿಮ್ಗೆಲ್ಲ ಒಳ್ಳೇದಾಗ್ತಾ ಬಂದಿದೆ ಸರ್? ಇಲ್ಲಿದು ಪದ್ಧತಿ ಅಂದ್ರೆ ಸರ್ ಈ ಕೋಳಿಗಳನ್ನ ಕುರಿಗಳನ್ನ ಬಲಿ ಕೊಡ್ದ ಸರ್, ಅಂದ್ರೆ ಕೊಟ್ಟು ಏನ್ ಮಾಡಿದ ಸರ್ ಅದನ್ನ ಸಾರು ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದು, ಯಾವ್ದೇ ರೀತಿಗೆ ಚೆಲ್ಲುವಂತಿಲ್ಲ, ಏನು ಒಯ್ಯಂಗಿಲ್ಲ, ಯಾವ್ದು ಒಯ್ಯಂಗಿಲ್ಲ, ಇಲ್ಲೇ ಬಳಸ್ಕೊಂಡು ಹೋಗ್ಬೇಕು. ಯಾರಾದ್ರೂ ಹಸಿವು ಬಂದವರಿಗೆ ಕೊಡೋದು ಅಂತ. ಸುಮಾರು ನೋಡಿ ಇಲ್ಲಿ ಗೆಳೆಯರು ಏನಂತಂದ್ರೆ ಸ್ನೇಹಿತರೆ, ಈ ಸುಮಾರು ವರ್ಷಗಳಿಂದ ಬಂದಿರತಕ್ಕಂತಹ ಕೋಳಿ ಕುರಿಯನ್ನ ಬಲಿ ಕೊಟ್ಟು ಯಾರಾದ್ರೂ ಹಸಿವು ಅಂತ ಬಂದಿರ್ತಕ್ಕಂಥವ್ರಿಗೆ ಎಲ್ಲ ಸಹಿತ ಒಂದು ಪ್ರಸಾದ ರೂಪವಾಗಿ ಕೊಟ್ಟು ಸಹಿತ ಕೊಡ್ತಕ್ಕಂಥದ್ದು. ಸರ್ ನಿಮ್ಗೆ ಈಗ ಒಳ್ಳೇದಾಗ್ತಾ ಬಂದಿದ್ದಿಲ್ಲ ಸರ್? ಎಷ್ಟು ಸುಮಾರು ವರ್ಷಗಳಿಂದ ಒಳ್ಳೇದಾಗ್ತಾ ಬರ್ತಾ ಇದೆ ಸರ್? ಈಗ 2 ವರ್ಷದಿಂದ. ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ಸರ್ ನಿಮ್ಮದೇ? ಅಂದ್ರೆ ಏನ್ರಿ ಸಂಪರ್ಕದಾಗ ಚಲೋ ಆಕತಿ ಅಂತ ಬೇಡ್ಕೊಂಡ್ ನೋಡಿ ಭಕ್ತರು ಸುಮಾರು ಕಷ್ಟಗಳನ್ನ ಇಟ್ಕೊಂಡು ಸಹಿತ ಬಂದಿದ್ದಾರೆ. ಈಗ ಸರ್ ಅದು ಕಷ್ಟಗಳು ನಿಮಗೆ ಕಷ್ಟಗಳು ಬಂದ ಸರ್, ನೀವು ಚಾವಿಯನ್ನ ಹಾಕೋದು, ಕೋಳಿ ಕುರಿಗಳನ್ನ ಬಲಿ ಕೊಡೋದು, ಅದು ಯಾವ ರೂಪವಾಗಿ ಸರ್? ಸರ್ ಅಂದ್ರೆ ಏನ್ರಿ ಹರಕಿ ಮತ್ ಮಾಡ್ಕೊಂಡಿರ್ತಾವಲ್ಲ, ಒಳ್ಳೇದಾಗ್ಲಪ್ಪ ಮತ್ ಆರಾಮ್ ಆಗ್ಲಪ್ಪ ಅಂತ ಮಾಡ್ಕೊಂಡಿರ್ತಾವ. ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಎಷ್ಟೋ ಸಹಿತ ಕೊಟ್ಟಿರ್ತಕ್ಕಂತ ಹಣ ಆಗ್ಲಿ ಸಾಲ ಆಗಿರ್ತಕ್ಕ ಹಿಂದೆ ಪಡೆಯುವಾಗ ಸುಮಾರು ಮಾತುಗಳು ಏನಾದ್ರು ಬಂದ್ರೆ ಸಹಿತ ಇಲ್ಲಿ ಬಂದು ಚಾವಿ ಹಾಕೋದಾಗ್ಲಿ ಮತ್ತೆ ಕೋಳಿ ಕುರಿಗಳನ್ನ ಬಲಿಯನ್ನ ಕೊಡ್ತಕ್ಕಂಥದ್ದು ಸಹಿತ ಭಕ್ತರು ಸಹಿತ ಅತಿ ಸುಂದರವಾಗಿ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಆಗ ಸಹಿತ ಇವರಿಗೆ ಏನಪ್ಪಾ ಅಂದ್ರೆ ಆ ಭಗವಂತ ಇನ್ನೂ ಹೆಚ್ಚು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನ ನಾವು ಸಹಿತ ಬೇಡ್ತಾ ಹೋಗ್ತೇವೆ. ಸರ್ ತುಂಬದು ಸರ್ ಥ್ಯಾಂಕ್ ಯು ಸರ್, ತುಂಬತಕ್ಕಂಥದ್ದನ್ನ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಬನ್ನಿ ಸರ್, ಅವ್ರದೇ ಆಗಿರ್ತಕ್ಕಂಥ ಗ್ಯಾಸಿನ ಸೌಲಭ್ಯ ಏನಾದ್ರು ಇದೆಯಾ? ಅವ್ರದೇ ಅಲ್ಲ, ಗ್ಯಾಸಿನ ಸೌಲಭ್ಯ ಅವ್ರದೇ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಇಲ್ಲಿ ನೋಡಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಹಾ ಸರ್, ಇದು ಅವ್ರದೇ ಪಾತ್ರೆಗಳನ್ನೆಲ್ಲವನ್ನ ತೆಗೆದುಕೊಂಡು ಎಲ್ಲವನ್ನ ಸಹಿತ ಮಾಹಿತಿಯಾಗಿ ಕೊಡ್ತಾ ಹೋಗ್ತೀನಿ ನೋಡಿ. ಸಂತ ಸರ್, ರೂಮಿಗೆ 100 ರೂಪಾಯಿ ಮಾಡ್ತೇವೆ. ಹಾ ಸರ್, 100 ರೂಪಾಯಿ ಯಾವುದೇ ಆಗಿರ್ತಕ್ಕಂತಹ 100-200 ರೂಪಾಯಿದಲ್ಲಿ ಅಷ್ಟೇ ಅವ್ರದೇ ಆಗಿರ್ತಕ್ಕಂತಹ ತರಕಾರಿಗಳ ಅವ್ರದೇ ಆಗಿರ್ತಕ್ಕಂಥದ್ದು, ಕೋಳಿ ಕುರಿಗಳ ಅವ್ರದೇ ಆಗಿರ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಅವ್ರು ಉಳಿಲಿಕ್ಕೆ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಜಾಗವನ್ನ ಸೀಮಿತವಾಗಿ ಕೊಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಅಡಿಗೆಯನ್ನ ಮಾಡಿ ಯಾರಾದ್ರೂ ಊಟವನ್ನ ಬಂದಿರ್ತಕ್ಕಂತ ಹಸಿಗುರಿ ಸಹಿತ ಕೊಡ್ತಕ್ಕಂಥದ್ದು ಕೆಲಸ ಆಗಿರ್ತಕ್ಕಂಥದ್ದು. ಈಗ ನೋಡಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಎಲ್ಲವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅತಿ ಸುಂದರವಾಗಿರ್ತಕ್ಕಂಥ ಜನರು ಇದ್ದಾರೆ. ಅವರಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರಿಸಿಕೊಂಡು ಅತಿ ಸುಂದರವಾಗಿ ಅಡಿಗೆಯನ್ನ ಮಾಡಿಕೊಂಡು ಎಲ್ಲ ಇರ್ತಕ್ಕಂತಹ ಕಷ್ಟಗಳನ್ನೆಲ್ಲವೂ ಸಹಿತ ಅವರಲ್ಲಿ ಪರಿಹಾರ ಮಾಡಿಕೊಂಡು ಮನೆಗೆ ಯಾವುದೇ ರೀತಿಯಾಗಿ ಚೆಲ್ಲದೆ ಅದನ್ನ ವೇಸ್ಟ್ ಮಾಡದೆ ಆಗಿರ್ತಕ್ಕಂಥ ಇಲ್ಲೇ ಊಟ ಮಾಡಿ ಹಾಗೂ ಸಹಿತ ಮನೆಗೆ ಯಾವುದೇ ರೀತಿಯಾಗಿ ಒಯ್ಯುವಂತಿಲ್ಲ. ಇಲ್ಲೇ ಮಾಡಿರ್ತಕ್ಕಂಥ ಅಡಿಗೆಯನ್ನ ಊಟವನ್ನ ಮಾಡ್ಕೊಂಡು ಹೋಗ್ತಾರೆ. ನೀವು ವಿಡಿಯೋವನ್ನ ನೀವು ಮಾಡ್ತಾ ಹೋಗಿ ಸರ್. ಎಷ್ಟು ವರ್ಷದಿಂದ ಇದನ್ನ ಮಾಡ್ಕೊಂತ ಬರ್ತಾ ಇದ್ರೆ ಏನಾದ್ರು ನಿಮ್ಗೆ ಏನಾದ್ರು ಒಳ್ಳೇದಾಗಿದೆಯಾ? ಇದು ಹಿಡ್ಕೊಳ್ಳಿ, ನಿಮ್ಮ ಅಭಿಪ್ರಾಯ ಹೇಳಿ. ಅಂದ್ರೆ ನಿಮ್ಗೆ ಒಳ್ಳೇದಾಗ್ತಾ ಹೋಗಿದೆಯಾ ಅಂತ ಸ್ವಲ್ಪ ಹೇಳಿ. ನಿಮ್ಗೆ ಎಷ್ಟು ವರ್ಷದಿಂದ ಮಾಡ್ಕೊಂತ ಬರ್ತಾ ಇದ್ದೀರಿ? ನಾವು ಬಾಳ ವರ್ಷ ಆತ್ರಿ. ಅಂದ್ರೆ ಯಾವ ಉದ್ದೇಶ ಅಂದ್ರೆ ನಿಮ್ಗೆ ಏನಾರು ಮನೆಯಲ್ಲಿ ಸಮಸ್ಯೆ ಇರ್ತರಿ, ಆರಾಮಿಲ್ಲ, ನಾವ್ ಒಂದ್ ಏನಾರು ಒಂದು ಬೇಡ್ಕೊಂಡ್ರು ಅದೆಲ್ಲ ನೆರವೇರಿದೆ. ಅಂದ್ರೆ ಇಷ್ಟು ವರ್ಷದಿಂದ ಹರಕೆ ಇರ್ತದ? ಇಲ್ಲಾಂದ್ರೆ ಅಂದ್ರೆ ಇಷ್ಟು ವರ್ಷ 1 ವರ್ಷ 2 ವರ್ಷ? 1 ವರ್ಷ 2 ವರ್ಷ ಬಿಟ್ಟಾದ್ರೆ ಆಮೇಲೆ ಆದ್ರೂ ಮಾಡ್ತೇವೆ. ಹರಕೆಗಳನ್ನ ನೀವು ಏನನ್ನ ಬೇಡ್ಕೊಂಡಿರ್ತೀರೋ ಅದೇನ ಕೊಡ್ತಕ್ಕಂಥದ್ದು. ಕೋಳಿ ಆಗ್ಲಿ ಕುರಿ ಅದು ಮಟನ್ ಅದೆಲ್ಲ. ಅಂದ್ರೆ ಇಲ್ಲಿ ನೀವು ಏನ ಫ್ಯಾಮಿಲಿ ಅವರು ಬಂದಿರ್ತಾರ ಅವರೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದು. ಇದು ಮನೆಯನ್ನ ಮನೆಗೆ ಒಯ್ಯೋದು ಅಂತ ಪದ್ಧತಿ ಏನಿದೆ? ಇಲ್ಲಿ ಹಂಗಲ್ ತಾಲೂಕಿನ ಈ ಕಡೆನೇ ಒಯ್ಬೋದ್ರಿ ಸರ್. ಆ ಕಡೆ ನೋಡಿ. ಅಂದ್ರೆ ಇದರ ಪದ್ಧತಿ ಏನಂತಂದ್ರೆ ಹಳ್ಳಿ ರೀ, ಹಂಗಲಿ ಒಳಗಿನ ಹಳ್ಳಿಗೆ ನಡೀತೈತಿ. ಹಳ್ಳಿ ಇಲ್ಲ ಹಾಂಗಲ್ ಇರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ಏನೋ ಒಂದು ಪದಾರ್ಥವನ್ನ ಒಯ್ಬಹುದು. ಅಂದ್ರೆ ಹಾಂಗಲ್ ಗಡಿಯನ್ನ ದಾಟುವಂತಿಲ್ಲ. ನೋಡಿ ಅತಿ ಸುಂದರವಾಗಿರ್ತಕ್ಕಂಥ ಅಚ್ಚುಕಟ್ಟಾಗಿ ಇಲ್ಲಿನ ವ್ಯವಸ್ಥೆ ಇರ್ತಕ್ಕಂಥದ್ದು ಭಾರಿ ಅದ್ಭುತವಾಗಿರ್ತಕ್ಕಂಥದ್ದು. ಅಕ್ಕಾರು ತುಂಬಾ ಸಂದೇಶವನ್ನ ಕೊಟ್ರಿ ಅಂತಂದ್ರೆ ಅವ್ರು ಏನಾದ್ರು ಸಮಸ್ಯೆಗಳಿದ್ರೆ ಬಂದು ಏನ್ ಮಾಡ್ತಾರೆ ಅಂದ್ರೆ ಮನೆಯವರು ಫ್ಯಾಮಿಲಿ ಎಲ್ಲರೂ ಕೂಡ್ಕೊಂಡು ಅಲ್ಲಿರ್ತಕ್ಕಂತಹ 2 ಒಲೆಯನ್ನ ಮಾಡಿದ್ದಾರೆ. ಅಲ್ಲಿರ್ತಕ್ಕಂತಹ ಅಲ್ಲಿ ಮಸಾಲೆ ಕೆಳಗಡೆ ಮಸಾಲೆ ರುಬ್ಬಿ ಕೊಡ್ತಾರೆ. ಅವರಿರ್ತಕ್ಕಂಥ ಮನೆಯಲ್ಲಿ ಕುತ್ಕೊಂಡು ಫ್ಯಾಮಿಲಿ ಅನನ್ಯ ಭಕ್ತಿಯಿಂದ ಭಗವಂತನಲ್ಲಿ ಸೇವೆಯನ್ನ ಮಾಡಿ ಇಲ್ಲಿ ಬಂದು ಕುತ್ಕೊಂಡು ಪ್ರಸಾದವನ್ನ ಮಾಡ್ತಾರೆ. ಏನಾದ್ರೂ ಉಳಿದ್ರೆ ಸಹಿತ ಮನೆಗೆ ಹೋಗಲಿಕ್ಕೆ ಪರ್ಮಿಷನ್ ಇರ್ತದೆ. ಏನಂತಂದ್ರೆ ಹಾವೇ ಅಂದ್ರೆ ಹಾಂಗಲ್ ತಾಲೂಕಿನ ಗಡಿಯನ್ನ ದಾಟುವಂತಿಲ್ಲ. ಇಲ್ಲಿರ್ತಕ್ಕಂತಹ ಏನಿರ್ತಕ್ಕಂಥದ್ದು ಏನಂತ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಹೋಗ್ಬೇಕು ಅಂತ ಅತಿ ಸ್ವಚ್ಛವಾಗಿ ಇಟ್ಟು ಜಾಗವನ್ನು ಹೋಗ್ತಾರೆ. ಅಮ್ಮ ನಿಮ್ಗೆ ಬಂದಿರ್ತಕ್ಕಂಥ ಇದು ಖುಷಿ ಆಗಿದೆ ನಿಮ್ಗೆ?
ತುಂಬಾ ಖುಷಿಯಾಗಿದೆ ನೋಡಿ. ಭಕ್ತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬಂದಿರ್ತಕ್ಕ ತುಂಬಾ ಖುಷಿಯಾಗಿದೆ ನೋಡಿ. ಮನಸ್ಸಿನಲ್ಲಿ ಏನಂತಂದ್ರೆ ನಮ್ಮ ಕಷ್ಟಗಳು ಏನಂದ್ರೆ ಜನರ ಮುಂದೆ ಹೇಳಿದ್ರೆ ಕಷ್ಟಗಳ ಪರಿಹಾರ ಇಲ್ಲ, ಭಗವಂತನ ಮುಂದೆ ಹೇಳಿದ್ರೆ ಕಷ್ಟಗಳ ಪರಿಹಾರ ಆಗ್ತಕ್ಕಂಥದ್ದನ್ನ ಮಾಹಿತಿ ಇವರೇ ಉದಾಹರಣೆ ಆಗಿರ್ತಕ್ಕಂಥವ್ರು ಅತಿ ಸುಂದರವಾಗಿ ಹೇಳಿದ್ದಾರೆ. ಅಮ್ಮ ನಿಮ್ಗೆ ತುಂಬ ಹೃದಯದ ಧನ್ಯವಾದ. ಒಳ್ಳೇದಾಗ್ಲಿ, ಇದೇ ರೀತಿಯಾಗಿ ನಡ್ಸ್ಕೊಂಡು ಹೋಗಿ ಅಮ್ಮ.